ಗ್ಲೇಷಿಯರ್ ಅಲ್ಲಿ ನಾವು ಹೋಗಿದ್ದು ಈ ಅಪುಕನಿ ಫಾಲ್ಸ್ ಅನ್ನೋ ಹೈಕಿಂಗ್ ಗೆ. ಈ ಹೈಕಿಂಗ್ ಅಂತೂ ಸ್ವಲ್ಪ ಡೇಂಜರಸ್ ಆಗಿತ್ತು ಅಂತಾನೆ ಹೇಳ್ಬೋದು. ನಾವ್ ಈ ಹೈಕಿಂಗ್ ನ ಸ್ಟಾರ್ಟ್ ಮಾಡಿದ್ದು ಸುಮಾರು ಸಾಯಂಕಾಲ 6 ಗಂಟೆಗೆ. 6 ಗಂಟೆ ಸ್ವಲ್ಪ ಲೇಟ್ ಆದ್ರೂ ಹೇಗೋ ಧೈರ್ಯ ಮಾಡಿ ಹೊರಟ್ವಿ. ಯಾಕಂದ್ರೆ ಇಲ್ಲಿ 6 ಗಂಟೆ ಆದ್ರೂ ಬೆಳಕಿರುತ್ತೆ. ಈ ಹೈಕಿಂಗ್ ಹೋಗ್ಬೇಕಾದ್ರೆ ನಾವ್ ಯಾರು ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಲ್ಲ. ಮಕ್ಕಳನ್ನೆಲ್ಲ ಕಾರಲ್ಲೇ ಬಿಟ್ಟು ನಾವೆಲ್ಲ ಹೈಕಿಂಗ್ ಹೊರಟ್ವಿ. 6 ಗಂಟೆ ಆಗಿದ್ರಿಂದ ಕರಡಿಗಳು ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ನಮ್ಮ ಹತ್ರ ಕರಡಿಗಳ ಸ್ಪ್ರೇನೂ ಇರ್ಲಿಲ್ಲ. ಹಂಗೋ ಹಿಂಗೋ ಧೈರ್ಯ ಮಾಡಿ ಎಲ್ಲಾ ಹೈಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹೈಕಿಂಗ್ ಎಷ್ಟು ಡೇಂಜರಸ್ ಆಗಿತ್ತು ಅಂದ್ರೆ ಒಂದ್ ಸ್ವಲ್ಪ ಸ್ಲಿಪ್ ಆದ್ರೂ ಹೋಗೇನೆ. ಕರಡಿಗಳು ಬಂದ್ಬಿಡುತ್ತೆ ಅಂತ ಭಯಕ್ಕೆ ಎಲ್ಲರೂ ಜೋರಾಗಿ ಕಿರ್ಚ್ಕೊಂಡು ಮಾತಾಡ್ಕೊಂಡು ಹೈಕಿಂಗ್ ಮಾಡಿದ್ವಿ. ಯಾಕಂದ್ರೆ ಏನಾದ್ರು ಗಲಾಟೆಗಳ ಸೌಂಡ್ ಕೇಳಿದ್ರೆ ಕರಡಿಗಳು ನಮ್ಮ ಹತ್ರ ಬರಲ್ಲ ಅಂತ ಹೇಳಿದ್ರು. ಕೊನೆಗೂ ಹೆಂಗೋ ಈ ಹೈಕಿಂಗ್ ಎಂಡ್ ಪಾಯಿಂಟ್ ನ ರೀಚ್ ಆಗೇ ಬಿಟ್ಟು. ಈ ಹೈಕಿಂಗ್ ಅಲ್ಲಿ ಎಂಡ್ ಪಾಯಿಂಟ್ ಅಲ್ಲಿ ಇದ್ದಿದ್ದು ಈ ಫಾಲ್ಸ್ ಅಂತೂ ಸೂಪರ್ ಆಗಿತ್ತು. ಫಾಲ್ಸ್ ನೋಡ್ತಾ ಇದ್ದಂಗೆ ವಿಡಿಯೋಗಳು ಫೋಟೋಗಳು ಮಾಡ್ಕೊಂಡು ಅಲ್ಲಿಂದ ಹೊರಡಕ್ ಸ್ಟಾರ್ಟ್ ಮಾಡಿದ್ವಿ. ನೇಚರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಹೈಕಿಂಗ್ ಮಾಡ್ಬೇಕಾದ್ರೆ ಕಾಡ್ ಮಧ್ಯೆ ಈ ಹಕಲ್ಬೆರಿ ಹಣ್ಣುಗಳು ಸಿಗುತ್ತೆ. ನೋಡಕ್ಕೆ ಬ್ಲೂಬೆರಿ ತರ ಇದ್ರು ಈ ಹಣ್ಣು ಟೇಸ್ಟ್ ತುಂಬಾ ಡಿಫರೆಂಟ್ ಆಗಿ ಸ್ವೀಟ್ ಆಗಿರುತ್ತೆ. ಈ ಹಕಲ್ಬೆರಿ ಹಣ್ಣಿಂದ ಮಾಡಿರೋ ಐಸ್ ಕ್ರೀಮು ಗ್ಲೇಷಿಯರ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ನೀವೇನಾದ್ರೂ ಗ್ಲೇಷಿಯರ್ ಹೋದ್ರೆ ಹಕಲ್ಬೆರಿ ಐಸ್ ಕ್ರೀಮ್ ನ ಟ್ರೈ ಮಾಡೋದ್ ಮಿಸ್ ಮಾಡಬೇಡಿ. ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯ್ತು.